ಹಾರ್ಟ್ ಪೇಷಂಟ್ ಇರೋ ಹೊತ್ತುಕೊಂಡು ಹೋಗುವ ಅರ್ಧ ದಾರಿಯಲ್ಲಿ ತೀರಿಯೋದು. ಈ ಪ್ರಾಯದವರಿಗೆ ಹೋಗಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಸುಳ್ಳು ಭರವಸೆ ಹೇಳುವುದರ ಹೊರತು ಯಾವುದೇ ಪರಿಶಿಷ್ಟ ಜಾತಿಯವರಿಗೆ ಇಷ್ಟವರಿಗೆ ರಸ್ತೆ ಮಾಡಿಕೊಟ್ಟವರು ಯಾರಿಲ್ಲ. ಹುಷಾರಿಲ್ಲದೆ, ನನ್ನ ಅಪ್ಪನಿಗೆ ಹುಷಾರಿಲ್ಲದೆ ಅವರನ್ನು ಕೊಂಡೋಗ್ಲಿಕ್ಕೆಲ್ಲ ತುಂಬ ಕಷ್ಟ ಆಗಿದೆ. ಪುತ್ತೂರು ತಾಲೂಕಿನ ಪಣಾಜೆ ಗ್ರಾಮದ ನೀರೊಳ್ಯ ಪ್ರದೇಶದಲ್ಲಿ ಸುಮಾರು 10 ರಿಂದ 15 ಕುಟುಂಬಗಳು ವಾಸಿಸುತ್ತಿದ್ದು, ಕಳೆದ ಹಲವು ದಶಕಗಳಿಂದ ಗುಡ್ಡೆಗಳ ನಡುವೆ ಇರುವ ಕಾಲುದಾರಿಯನ್ನೇ ಬಳಸಿಕೊಂಡು ಪೇಟೆ ತಲುಪಬೇಕಾದ ಪರಿಸ್ಥಿತಿ ಇದೆ. ಇಲ್ಲಿ ಬೆಟ್ಟಮಡಿಗೆ ಇಲೆಕ್ಷನ್ ಇತ್ತು, ಆ ಶಾಸಕರಿಗೆ ಮನೆ ಕೊಟ್ಟೆ. ಶಾಸಕರು ಹೇಳಿದ್ರು ನಾನು ಖಂಡಿತವಾಗಿ ಮಾಡಿಕೊಡ್ತೇನೆ. ಅದು 1 ವರ್ಷ ಕಳೆಯಿತು. ಅಥವಾ ಇವರ ಹತ್ರ ಏನು ಮನೆ ಕೊಟ್ಟದ್ದೆಲ್ಲ ಅರ್ಜಿ ಎಲ್ಲ ಉಂಟು, ಪಂಚಾಯತಿಗೆ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿಂದ ಅಲ್ಲಿಯವರೆಗೆ ಇಲ್ಲಿಂದ ಮೂಲ ಸೌಕರ್ಯ ಅಂತ ಇರಲಿಲ್ಲ. ಪಾಪ ಇಲ್ಲಿಯ ನನ್ನ ಮೆಂಬರ್ನವರು ತಂದೆ ಹಾರ್ಟ್ ಪೇಷಂಟ್ ಇರೋ ಹೊತ್ತುಕೊಂಡು ಹೋಗುವ ಅರ್ಧ ದಾರಿಯಲ್ಲಿ ತೀರಿ ಹೋದರು. ಕೆಲವರು ಪ್ರಾಯದಲ್ಲಿ ಏನು ಮಾಡಿದರು, ಹುಷಾರಿಲ್ಲುವಾಗ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಸತ್ತಿದವರು ಇದ್ದಾರೆ. ಖಾಲಿ ಇಲ್ಲಿ ಟೋಟಲ್ 5 ಮನೆ ಇತ್ತು, ಈಗ 2 ಮನೆ ಇರೋದು. ಇಲ್ಲಿದು 3 ಮನೆಯವರು ಕಟ್ಟಲಿಕ್ಕೆ ಏನಿಲ್ಲ, ಮಳೆಗಾಲದಲ್ಲಿ ಬಿದ್ದು ಹೋಗಿದ್ದು ಎಲ್ಲ ಬಾಡಿಗೆ ರೂಮಲ್ಲಿ ಇದ್ದಾರೆ. ಯಾವುದು ಪರಿಶಿಷ್ಟ ಜಾತಿ ಪಂಗಡದವರೇ. ಇದಕ್ಕೆ ನಾನು ಶೋಚನೀಯ ನೋಡಿ ನನಗೆ ಒಂದು ಮನೆ ಮಾಡಿದ್ರು. ಮನೆ ಮಾಡುವಾಗ ನಾನು ಬಂದು ನೋಡಿದಾಗ ನನಗೆ ತುಂಬ ಬೇಸರ ಆಯಿತು. ಆದರೂ ನಾನು ಅವರ ಹತ್ರ ಪರಿಶೀಲನೆ ಮಾಡಿದ ರಸ್ತೆ ಯಾವುದು ಏನು ಅಂತೇಳಿ ಅವರ ಪಟ್ಟ ಜಾಗ ಯಾವುದೂ ಇಲ್ಲ ಅಂತ ಹೇಳಿದರು. ಇದು ಎಲ್ಲ ಸರ್ಕಾರಿ ಜಾಗ, ಆದರೆ ಯಾವರಿಗೆ ಪ್ಲಾಟಿಂಗ್ ಆಗಲಿಲ್ಲ, ಅದು ಸರ್ಕಾರಿ ಜಾಗ ಅಂತೇಳಿ ಹೋಗೋದು. ಆದರೆ ನೀವು ಆರಂಭದಲ್ಲಿ ಮಾಡೋ ಅದಕ್ಕೆ ನಾನು ಇವರಿಗೆ 1 ತಿಂಗಳಲ್ಲಿ ನಾನು ಭರವಸೆ ಕೊಟ್ಟೆ, 1 ತಿಂಗಳಿಗೆ ರಸ್ತೆ ಮಾಡಿಕೊಡ್ತೇನೆ ಅಂತ. ರಸ್ತೆ 1 ತಿಂಗಳಲ್ಲಿ ಮಾಡಿಕೊಟ್ಟರು. ಇದಕ್ಕೆ ಸಹ ನಾನು ಮನೆ ಕೊಟ್ಟಿದ್ದೇನೆ. ಯಾಕೆ ಇದಕ್ಕೊಂದು ತೂಗು ಸೇತುವೆ ಆಗಬೇಕು. ಯಾಕೆ ಕೊಟ್ಟರು, ಈ ಒಂದು ನೋಡಿ, ಹೊಳೆಯಲ್ಲಿ ಬರುವಾಗ ನೀರು ಅಂತೇಳಿ ನಡೆದುಕೊಂಡು ಬರಲಿಕ್ಕೆ ಆಗುವುದಿಲ್ಲ. ಈ ಶಾಲೆ ಮಕ್ಕಳೆಲ್ಲ ಇದ್ದಾರೆ, ಶಾಲೆ ಮಕ್ಕಳಿಗೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಮತ್ತು ಈ ವೃದ್ಧರಿಗೆ, ಈ ಪ್ರಾಯದವರಿಗೆ ಹೋಗಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಅದಕ್ಕೆಲ್ಲ ನಾನು ಮನೆ ಕೊಟ್ಟಿದ್ದೇನೆ. ಯಾಕೆ ಗೊತ್ತಂದ್ರೆ ಏನಾದರೂ ಒಂದು ಇದೊಂದು ಸಂಕನ್ನು ಮಾಡಿ ಹೀಗೆ ಅಂತೇಳಿ ಆಯ್ತಾಯ್ತೆಲ್ಲ ಭರವಸೆ ಕೊಡ್ತಿದ್ದಾರೆ. ಇವರಿಗೆ ಒಂದು 85 ವರ್ಷದಿಂದ ಇವರಿಗೆ ಮನೆ ತೆರಿಗೆ ಕಟ್ತಾ ಇದ್ದಾರೆ. ಆದರೆ ಯಾವುದೇ ಒಂದು ಅಧಿಕಾರಿಗಳ ಒಂದು ರಾಜ್ಯಕ್ಕೆ ಒಂದು ಸುಳ್ಳು ಭರವಸೆ ಹೇಳುವುದರ ಹೊರತು ಯಾವುದೇ ಪರಿಶಿಷ್ಟ ಜಾತಿಯವರಿಗೆ ಇಷ್ಟವರಿಗೆ ರಸ್ತೆ ಮಾಡಿಕೊಟ್ಟವರು ಯಾರು? ಮಳೆಗಾಲ ಬಂದರೆ ಸಮಸ್ಯೆ ಇನ್ನಷ್ಟು ಗಂಭೀರ. ಆಳೆತ್ತರಕ್ಕೆ ನೀರು ಹರಿಯುವುದರಿಂದ ಕೆಲಸಕ್ಕೂ ಹೋಗಲು ಆಗುವುದಿಲ್ಲ. ಶಾಲಾ ಮಕ್ಕಳಿಗೆ ಶಾಲೆಗೂ ಹೋಗಲು ಸಾಧ್ಯವಾಗುವುದಿಲ್ಲ. ಕೆಲವರು ಮಳೆಗಾಲದಲ್ಲಿ ಮನೆ ಬಿಟ್ಟು ಬೇರೆ ಕಡೆ ಆಶ್ರಯ ಪಡೆಯಬೇಕಾದ ಪರಿಸ್ಥಿತಿ ಎದುರಾಗುತ್ತಿದೆ. ರಸ್ತೆ ಇಲ್ಲದ ಕಾರಣ ತುರ್ತು ಸಂದರ್ಭದಲ್ಲಿ ರೋಗಿಗಳನ್ನು ಹೊತ್ತುಕೊಂಡೇ ಆಸ್ಪತ್ರೆಗೆ ಕರೆದೊಯ್ಯಬೇಕಾದ ದುಸ್ಥಿತಿ ಇಲ್ಲಿದೆ. ಇವರಿಗೆ ಏನಾದರೂ ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಇನ್ನೂ ಕಷ್ಟ ಆಗ್ತದೆ. ಪಾಲು ಹಾಕೋದು ಇವರು ಎಲ್ಲೆಲ್ಲಿ ಅಡಿಕೆ ಮರವನ್ನೆಲ್ಲ ಯಾರ ಹತ್ರ ಬೇಡಿಕೊಂಡು ಬಂದು ಇವರು ಹಾಕೋದು. ಯಾಕೆ ಗೊತ್ತರ, ಅಂಥ ಶೋಚನೀಯ ವಿಷಯ ಇರುವಾಗ ಯಾವುದೇ ಒಂದು ಅಧಿಕಾರಿಗಳು ಬರುವುದಿಲ್ಲ, ಒಂದು ರಾಜ್ಯಕ್ಕೆ ವ್ಯಕ್ತಿಗಳು ಬರುವುದಿಲ್ಲ, ಒಂದು ಪಂಚಾಯತಿ ಮೆಂಬರ್ನವರು ಬರುವುದಿಲ್ಲ ಅಂತ ಹೇಳಿದರೆ ಅದು ದೊಡ್ಡ ಶೋಚನೀಯ ವಿಷಯ. ಅದಕ್ಕಾಗಿ ಇಲ್ಲಿ ಏನಾದರೂ ಆ ಮೂಲ ಸೌಕರ್ಯ ಏನುಂಟ ಅದು ಮಾಡಿ ಕೊಡದಿದ್ದರೆ ಇನ್ನೂ ಸಹ ನಾವು ಪಂಚಾಯತ್ ಎದುರು ಖಂಡಿತವಾಗಿ ನಾವು ಪ್ರತಿಭಟನೆ ಕೂತ್ಕೊಳ್ತೇವೆ. ಅದಕ್ಕೆ ಒಂದು ಯಾವುದೇ ಒಂದು ಅಂಬೇಡ್ಕರ್ ತತ್ವ ರಕ್ಷಣೆ ವೇದಿಕೆಯಿಂದ ಖಂಡಿತವಾಗಿ ನಾವು ಇಲ್ಲಿಯ ಕಾಲೋನಿ ನಿವಾಸಿಗಳಿಂದ, ನೀರೊಳ್ಳಿಯ ಕಾಲೋನಿ ನಿವಾಸಿಗಳನ್ನು ಸೇರಿಸಿ ನಾವು ಖಂಡಿತವಾಗಿ ಇನ್ನೊಂದು 2 ತಿಂಗಳಲ್ಲಿ ನಾನು ಪ್ರತಿಭಟನೆ ಕೈಗೊಳ್ತೇನೆ. ಇದು ಈ ಬೇಡಿಕೆಯನ್ನು ಈಡೇರಿಸಲೇಬೇಕು. ಸಮಸ್ಯೆ ಇದೆ ರೋಡಿದ್ದು, ಮತ್ತು ಇಲ್ಲಿ ತೋಡುಂಟು, ಅದಕ್ಕೆ ಸೇತುವೆ ಏನಾದರೂ ಮಾಡಬೇಕು. ಮಳೆಗಾಲದಲ್ಲಿ ಕಷ್ಟ ಆಗ್ತದೆ ಹೋಗಲಿಕ್ಕೆ. ಕಷ್ಟ ಅಂದರೆ ಫುಲ್ ನೀರು ಬರ್ತದೆ. ಮತ್ತು ಈಗ ಮೊದಲೆಲ್ಲ ಇದು ಅಡಿಕೆದು ಇದು ಹಾಕಿ ಹೋಗ್ತಾ ಇದ್ದದ್ದು. ಇದಕ್ಕೊಂದು ಸೇತುವೆ ಏನಾದರೂ ಮಾಡಿಕೊಡ್ಬೇಕು. ಅದಕ್ಕೆ ಈಗ ಪಂಚಾಯತ್ನವ್ರು ಏನಾದರೂ ಒಂದು ಪಿಲ್ಲರ್ ಆದರೂ ಹಾಕಿ ಕೊಟ್ಟರೆ ತೆಂಗಿನದ್ದು ಎಲ್ಲ ಅಡಿಕೆದು ಹಾಕಿ ಹೋಗ್ಬೋದಲ್ಲ ಈ ವರ್ಷಕ್ಕೆ. ಜಾಸ್ತಿ ಮಳೆಗಾಲದಲ್ಲಿ ಹುಷಾರಿಲ್ಲದೆ, ನನ್ನ ಅಪ್ಪನಿಗೆ ಹುಷಾರಿಲ್ಲದೆ ಅವರನ್ನು ಕೊಂಡೋಗ್ಲಿಕ್ಕೆಲ್ಲ ತುಂಬ ಕಷ್ಟ ಆಗಿದೆ. ಹೊತ್ತುಕೊಂಡು ಹೋದು ಇಲ್ಲಿಂದ ಅಲ್ಲಿ ಮೇಲೆ ತನಕ ಹೊತ್ತುಕೊಂಡು ಅಲ್ಲಿ ತನಕ ಮಾತ್ರ ರಿಕ್ಷಾ ಬರೋದು, ಇಲ್ಲಿ ಬರ್ತಾ ಇರಲಿಲ್ಲ. ಇದು ರೋಡ್ ಆದಮೇಲೆ ಬಂದದ್ದು ಇಲ್ಲಿ ರಿಕ್ಷಾಲಿ ಈಟ ಬರೋದು. ಇಲ್ಲಿ 2 ಮನೆ, ಮತ್ತು ಆಚೆ ತುಂಬ ಮನೆ ಉಂಟು, ಬಟ್ಟೆಗಳದ್ದೆಲ್ಲ ಕನೆಕ್ಟ್ ಆಗ್ತದೆ ಇಲ್ಲಿ. ಸಮಸ್ಯೆ ಉಂಟು. ಅಲ್ಲಿಂದ ಅಂಗನವಾಡಿ ಮಕ್ಕಳೆಲ್ಲ ಬರ್ತಾರೆ, ಈ ಕಡೆ ಹೋಗ್ಬೇಕು, ಇಲ್ಲದು ಈಗ ಆರ್ಲಪುರವಾಗಿ ಬರಬೇಕು. ಸುತ್ತು ಒಂದು 2 ಕಿಲೋಮೀಟ್ರು 3 ಕಿಲೋಮೀಟ್ರ್ ಆಗ್ಬೋದು.